ಸೊ ಇದು ನಾವು ಈ ಥರ ಸೈಲೇಜ್ ಮಾಡ್ಕೊಂಡಿದ್ವಿ. ಈ ರಿಂಗನ್ನು ನಾವು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಸೈಜ್ ಮಾಡ್ಕೊಂಡಿದ್ವಿ. ಸೊ ಈ ನೋಡಿ ಡೈ ಇದೆ ಒಳಗಡೆ ಇದು. ಸೊ ಈ ಡೈನ ಈ ಕ್ರೈನ್ ಇದೆ. ಸೊ ಈ ಕ್ರೈನಲ್ಲಿ ಎತ್ಕೊಂತೀವಿ ಮತ್ತು ಅದೇ ಥರ ಡೈನ ಇಟ್ಬಿಡ್ತೀವಿ. ಸೊ ಇದು ಸೈಲೇಜ್ ಮಾಡಲಿಕ್ಕೆ ನಮಗೆ ಸೊ ತುಂಬ ಅನುಕೂಲ ಆಗುತ್ತೆ. ಮತ್ತು ಒಂದು ಇದು ಸೈಲೇಜ್ ಬಿಟ್ಟು ಬಂದರೆ ನಮಗೆ 3,000 ರೂಪಾಯಿ ಆಗೋದು, 3,000 ರುಪೀಸ್ ಆಗುತ್ತೆ. ಸೊ ಇದೇ ಥರ ಮುಂದಕ್ಕೆ ಎಲ್ಲ ಕಂಟಿನ್ಯೂ ಆಗ್ತದೆ. ಒಂದು 10 ಸೈಲೇಜ್ ಇದಾಗುತ್ತೆ. ಸೊ ಕಂಟಿನ್ಯೂ ಮಾಡ್ತಿರ್ತೀವಿ. ಸೊ ಹಾಯ್ ಹಲೋ ನಮಸ್ತೆ. ನಮ್ಮೂರು ಟಿವಿ ವಾಕ್ ಇಂಡಿಯಾ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾನು ಇವತ್ತು ರೈತರಿಗೆ ಉಪಯುಕ್ತವಾಗುವಂತಹ ಒಂದು ವಿಶೇಷ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮೂರು ಟಿವಿ ವತಿಯಿಂದ ನಿಮ್ಮ ಮುಂದೆ ಬಂದಿದೆ. ಅದಕ್ಕೂ ಮೊದಲು ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಇಂತಹದ್ದೇ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ನಾನಿವತ್ತು ನಮ್ಮ ಏನು ಈ ಒಂದು ಆಲದಹಳ್ಳಿ ತುರುವೇಕೆರೆ ತಾಲೂಕು ಈ ಒಂದು ಗ್ರಾಮದಲ್ಲಿ ಇರುವಂತಹ ಶ್ರೀ ಗಂಗಾಧರೇಶ್ವರ ಹೈನುಗಾರಿಕೆ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದೇನೆ. ಇಲ್ಲಿ ರೈತರಿಗೆ ಉಪಯುಕ್ತವಾಗುವುದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಹೈನುಗಾರಿಕೆಯಲ್ಲಿ ಯಾವ ರೀತಿ ಸಕ್ಸಸ್ಸನ್ನು ಕಾಣ್ಬೋದು ಅನ್ನೋದ್ರ ಬಗ್ಗೆ ಪ್ರತಿ ತಿಂಗಳ 2 ದಿನದಲ್ಲಿ ರೈತರಿಗೆ ಜೊತೆಗೆ ಯುವಕರಿಗೆ ಟ್ರೈನಿಂಗನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸೋದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಹೈನುಗಾರಿಕೆ, ಕೋಳಿ ಸಾಕಾಣೆ, ಮೇಕೆ ಸಾಕಾಣೆ, ಕುರಿ ಸಾಕಾಣೆ ಮತ್ತು ಮೀನು ಕೃಷಿ, ಎರೆಹುಳು, ಅಜೋಲ ಎಲ್ಲ ರೀತಿಯಲ್ಲಿ ರೈತರು ಯಾವ ರೀತಿಯಾಗಿ ಸಕ್ಸಸ್ಸನ್ನು ಕಾಣ್ಬೋದು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಸಿಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ನಿಮಗೆ ಕೊಡ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ನನ್ನ ಜೊತೆ ಇವತ್ತು ಗಂಗಾಧರೇಶ್ವರ ಹೈನುಗಾರಿಕೆಯ ಒಂದು ಮುಖ್ಯಸ್ಥರಾದಂಥ ಸುಧಾಕರ್ ಸರ್ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಇವತ್ತು ಯಂಗ್ಸ್ಟರ್ಸ್ಗೆ ಯಾವ ರೀತಿಯಾಗಿ ಕೃಷಿಯಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು, ಹೈನುಗಾರಿಕೆ, ಕೋಳಿ ಸಾಕಣೆ, ಕುರಿ ಸಾಕಣೆ ಇದರಲ್ಲಿ ಯಾವ ರೀತಿ ಸಕ್ಸಸ್ ಕಾಣ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮೊದಲನೇದಾಗಿ ತಮ್ಮ ಪರಿಚಯ ಮಾಡ್ಕೊಡಿ ಸರ್. ಸರ್, ನನ್ನ ಹೆಸರು ಸುಧಾಕರ್ ಅಂತ. ನಾನು ಶ್ರೀ ಗಂಗಾಧರೇಶ್ವರ ಹೈನುಗಾರಿಕೆ ಓನರು. ಸೊ ಇಲ್ಲಿ ನಾವು ಕುರಿ, ಕೋಳಿ, ಹಸು, ಮೇಕೆ, ಮೀನು ಸಾಗಾಣಿಕೆ ಕಂಪ್ಲೀಟು ಪ್ರಾಜೆಕ್ಟ್ ಸೆಟಪ್ ನಾವೇ ಮಾಡಿಕೊಡ್ತೀವಿ. ಸೊ PMEGP, PMFME ನಲ್ಲಿ ಲೋನ್ ಮಾಡಿಸಿ ಸೊ ನಾವೇ ಕಂಪ್ಲೀಟ್ ಸೆಟಪ್ ಮಾಡಿಕೊಡ್ತೀವಿ. ಸೊ ಇಲ್ಲಿ ನಾವು ತರಬೇತಿ ಸಹ ನೀಡ್ತೀವಿ. ಸರ್, ಇವಾಗ ಕೆಲವೊಂದಷ್ಟು ಜನಕ್ಕೆ ಗೊಂದಲ ಇರುತ್ತೆ, ಲೋನ್ ಅಂದರೆ ಯಾವ ರೀತಿ ಮಾಡಿಸ್ಕೊಡ್ತಾರೆ, ಎಲ್ಲ ಹೋಗಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಮೇಡಮ್, ಒಂದು ಸಾರಿ ನಮ್ಮಲ್ಲಿ ಅವರು ಬಂದು ಎಲ್ಲ ಮಾಹಿತಿ ತೊಗೊಂಡಿದೆ, ತರಬೇತಿ ಬಂದು ಮಾಹಿತಿ ತೊಗೊಂಡಿದೆ. ಸೊ PMFME ಇರ್ಬೋದು, PMEGP ಇರ್ಬೋದು. ಸೊ ಇದರಲ್ಲಿ ನಾವು ಕುರಿ, ಕೋಳಿ, ಹಸು, ಮೇಕೆ, ಮೀನು ಸಾಗಾಣಿಕೆ ಕಂಪ್ಲೀಟ್ ಪ್ರಾಜೆಕ್ಟ್ ಸೆಟಪ್ ಮಾಡಿ ಸೊ ನಾವೇ ಲೋನ್ ಮಾಡಿಸಿ ಕೊಡ್ತೀವಿ. ಪ್ರತಿ ತಿಂಗಳು ಟ್ರೈನಿಂಗ್ ಇರುತ್ತೆ ಸರ್? ಹೌದು, ಪ್ರತಿ ತಿಂಗಳು ಒನ್ ಡೇ 4th ಸಾಟರ್ಡೆ ಟ್ರೈನಿಂಗ್ ಇರ್ತದೆ. ಆ ಟ್ರೈನಿಂಗ್ ದಿವಸ ಬಂದರೆ ಅವ್ರಿಗೆ ಕಂಪ್ಲೀಟ್ ನಾವು ಮಾಹಿತಿ ನೀಡಿ ಫರ್ದರ್ ಪ್ರೊಸೆಸಿಂಗ್ ಮಾಡಿಕೊಡ್ತೀವಿ. ಫ್ರಮ್ ಸ್ಕ್ರಾಚ್ ಟು ಮಾರ್ಕೆಟ್ ಮಾಡಿಕೊಡ್ತೀವಿ. ಸೊ ಇದು ನಮ್ಮ ಫಾರಮ್ ಬಂದು ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ, ಆಲದಹಳ್ಳಿ ಗ್ರಾಮದಲ್ಲಿ ಇದೆ. ಸರ್, ಎಷ್ಟು ಲಕ್ಷದವರೆಗೂ ಅವರಿಗೆ ಲೋನ್ ಫೆಸಿಲಿಟೀಸ್ ಕೊಡ್ತೀವಿ? ಸೊ ಅಪ್ ಟು 20 lakhsವರೆಗೂ ಲೋನ್ ಸಿಗ್ತಾ ಇದೆ. 35% ಸಬ್ಸಿಡಿ ಸಿಗ್ತಾ ಇದೆ. ಸೊ ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಮತ್ತು ಅದೇ ನೀವು ನೆಕ್ಸ್ಟು ಪಟ್ಟಣ ಪಂಚಾಯತಿ ಹೋದರೆ 25% ಸಬ್ಸಿಡಿ ಇದೆ. 2 ಇದೆ, ಕುರಿ, ಹಸು, ಮೇಕೆ, ಮೀನು. ಸೊ ಇಷ್ಟಕ್ಕೂ ಇದೆ. ನಿಮ್ಮ ಕಡೆಯಿಂದ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಸರ್ ಅವರಿಗೆ? ಮೇಡಮ್, ಈಗ ಕಂಪ್ಲೀಟ್ ನಾವು ಒಂದು ಸರಿ ನಮ್ಮಲ್ಲಿ ಟ್ರೈನಿಂಗ್ ಆದಮೇಲೆ ಸೊ ಒಂದು ಸರಿ ಕಂಪ್ಲೀಟ್ ಪ್ರಾಜೆಕ್ಟ್ ಸೆಟಪ್ ಆದಮೇಲೆ ಸೊ ಇವನ್ ಇನ್ಕ್ಲೂಡಿಂಗ್ ಮಾರ್ಕೆಟಿಂಗ್ ಸಹ ನಾವೇ ಮಾಡ್ತಾಯಿದ್ವಿ. ಫ್ರಮ್ ಸ್ಕ್ರ್ಯಾಚ್ ಟು ಮಾರ್ಕೆಟ್ ನಾವು ಹೆಲ್ಪ್ ಮಾಡ್ತೀವಿ. ಮಾರ್ಕೆಟಿಂಗು ನೀವೇ ಅವ್ರಿಗೆ ಸಹಾಯ ಮಾಡ್ತೀರಾ? ಸರ್, ಮೊದಲನೇದಾಗಿ ನಿಮ್ಮ ಹತ್ರ ಇರುವಂತಹ ಹೈನುಗಾರಿಕೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಕೋಳಿ ಸಾಕಣೆ, ಕುರಿ ಸಾಕಣೆ ಬಗ್ಗೆ ಏನು ಮಾಹಿತಿ ಕೊಡ್ತೀರಾ? ಮೇಡಮ್, ಈಗ ಸರ್ ಅಲ್ಲೇ ಹೋಗೋಣ, ಮೇಲೆ ಹೋಗೋಣ, ಎಲ್ಲಾದ್ರೂ ಓಕೆ. ಸರ್, ಮೊದಲನೇದಾಗಿ ಇವತ್ತು ನಮ್ಮ ರೈತರಿಗೆ ಮೀನು ಕೃಷಿ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನು ಕೊಡ್ಬೇಕು ಸರ್. ಸೊ ಮೇಡಮ್, ಮೀನು ಕೃಷಿ ನಾವು ಮಾಡ್ಬೋದು. ಸೊ ಮೀನು ಒಂದು ನಮಗೆ ಯಾವುದೇ ಒಂದು ಕೆಲಸ ಇಲ್ಲ. ಬೆಳಗ್ಗೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ ಕೆಲಸ ಇರ್ತದೆ. ಸೊ ಮತ್ತು ಆ ಮೀನಿಗೆ ಬೇಕಾದಂಥ ಫುಡ್ಡನ್ನು ನಾವೇ ಡೆವಲಪ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಫುಡ್ಡನ್ನು ಡೆವಲಪ್ ಮಾಡಿ ಇಟ್ಟಿದ್ದೀವಿ. ಸೊ ಮೀನು ಕೃಷಿ ಅಂತ ಹೇಳಿದ್ರೆ ನಮಗೆ ಖರ್ಚು ಕಮ್ಮಿ ಇರ್ತದೆ, ಖರ್ಚು ಜಾಸ್ತಿ ಇರೋದಿಲ್ಲ. ಸೊ ಖರ್ಚು ಕಮ್ಮಿ ಇರ್ತದೆ. ಅದಕ್ಕೋಸ್ಕರ ನಾವು ಮೀನು ಕೃಷಿ ಮಾಡ್ತೀವಿ. ನೋಡಿ, ಈಗ ವೇಸ್ಟ್ ವೆಜಿಟೇಬಲ್ಸ್ ಏನೇನು ತಂದಿದ್ದೀವಲ್ಲ, ಇದೆಲ್ಲ ವೇಸ್ಟ್ ವೆಜಿಟೇಬಲ್ಸು ಮಾರ್ಕೆಟ್ಗೆ ಹೋದರೆ ಲಾಸ್ಟ್ ಎಂಡ್ ಆಫ್ ದ ಮಾರ್ಕೆಟ್ ಇನ್ನೇನು ಮುಗಿಯುವಂಥ ಟೈಮಲ್ಲಿ ನಮಗೆ ವೆಜಿಟೇಬಲ್ಸ್ ಸಿಗುತ್ತೆ. ಸೊ ಎಲ್ಲ ಥರದ ತರಕಾರಿ ಸಿಗುತ್ತೆ. ಸೊ ಆ ಎಲ್ಲ ಥರದ ತರಕಾರಿ ತಂದು ನಾವು ಮೀನಿಗೆ ಹಾಕ್ತೀವಿ. ಸೊ ಈ ಒಂದು 40 ಇಂಟು 12 ಅಡಿ ಡೆಪ್ತಲ್ಲಿ ಸೊ ನಾವೀಗ 2000 ಮೀನು ಬಿಟ್ಟಿದ್ದೀವಿ. ಸೊ ಈಗ ನೋಡಿ, ಈಗ ತರಕಾರಿ ಸೊ ನಾನು ಹಾಕ್ತೀನಿ ಇವಾಗ. ಸೊ ಮೀನು ಸೊ ಯಾವ ಥರ ಬರ್ತವೆ ನೋಡಿ. ಸೊ ಈ ಮೀನಿಗೆ ಸೊ ಈ ಥರ ಫುಡ್ಡನ್ನು
ನೋಡಿ ಈ ಥರ ಹಾಕಿದಾಗ ಸೊ ಎಲ್ಲ ಕೆಳಗಡೆ ಹೊರಟು ಸೊ ಈ ಥರ ಫ್ಲೋಟಿಂಗ್ ಆಗೋಂಥ ಫುಡ್ಡನ್ನು ಹಾಕಿದಾಗ ಸೊ ಮೀನು ಚೆನ್ನಾಗಿ ತಿಂತವೆ. ಸೊ ಚೆನ್ನಾಗಿ ಸೊ ಮೀನು ತರಕಾರಿ ಅಷ್ಟೇ ಸರ್, ಬೇರೆ ಏನಾದರೂ ಹಾಕ್ತೀರಾ? ಸೊ ಮೇಡಮ್ ತರಕಾರಿ, ಸೊಪ್ಪು, ಮಲ್ಟಿ ವೇಟ್ ಸೊಪ್ಪು ಸಿಗುತ್ತಲ್ಲ, ವೇಟ್ ಸೊಪ್ಪು, ಅಜೋಲಾ, ಹೈಡ್ರೋಪನಿಕ್ಕು, ಮತ್ತು ಏನೇನು ಮತ್ತು ಮನೇಲಿ ಮಿಕ್ಕಿದಂಥ ರೈಸು, ಸೊ ಇದೆಲ್ಲ ಪ್ರತಿಯೊಂದೂ ಫುಲ್ ಹಾಕ್ತೀವಿ. ಸರ್ ಎಷ್ಟಕ್ಕೆ ಎಷ್ಟು ಅಡಿ ಇದೆ ಇದು? ಸೊ ಇದು 40 ಅಡಿಗೆ 40 ಅಡಿ ಇದೆ. ಸೊ ಆಳ ಬಂದು 12 ಅಡಿ ಇದೆ. ಸೊ ಇಲ್ಲಿ ಸೊ ನಾವೀಗ 2000 ಮೀನು ಬಿಟ್ಟಿದ್ದೀವಿ ನೋಡಿ, ಮೀನೆಲ್ಲ ಆಡ್ತಾ ಇದ್ದೀವಿ ಇವಾಗ. ಸೊ ನಾವು ಜೂಮ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಇದೆಲ್ಲ ಬಂದಿದ್ದಾವೆ. ಇಲ್ಲಿ ಎಷ್ಟು ಬ್ಯಾಚ್ ಬಿಡ್ತೀರಾ ಸರ್ ವರ್ಷದಲ್ಲಿ? ವರ್ಷಕ್ಕೆ ಒಂದೇ ಬ್ಯಾಚು. ಸೊ 4 ಥರ ಮೀನು ಬಿಡ್ತೀವಿ. ಒಂದು ರೋಹು, ಕಾಮನ್ ಕಾರ್ಪು, ಗ್ರಾಸ್ ಕಾರ್ಪು, ಮತ್ತು ಮೃಗಾಲು. ಎಷ್ಟು ತಿಂಗಳು ಫಸಲು ಸರ್ ಅದೆಲ್ಲ? ಸೊ ಇದೆಲ್ಲ 9 ರಿಂದ 10 ತಿಂಗಳು ಫಸಲು. ಸರ್ ನೀರು ಯಾವ ರೀತಿ ಅಂದರೆ ಚೇಂಜ್ ಮಾಡ್ತಾ ಇರಬೇಕಾ ಅಥವಾ ಏನು? ನೀರು ಹೌದು, ನಾವು ಏನು ಮಾಡ್ತೀವಿ ಅಂದರೆ ನಾವು ಇದು ಸಹ ಗೊಬ್ಬರದ ನೀರು. ಸೊ ಇದಕ್ಕೂ ನಾವು ಕುರಿಕೆ ಸಗಣಿ ಎಲ್ಲ ಹಾಕ್ತೀವಿ. ಸೊ 10 ದಿವಸಕ್ಕೆ ಒಂದ್ಸರಿ. ಸೊ ಇದು ನಾವು ನಮ್ಮ ತೋಟಕ್ಕೆ ಏನು ನೀರು ಬೇಕೋ ಈ ನೀರನ್ನ ತೋಟಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಬೋರ್ ನೀರನ್ನ ಡೈರೆಕ್ಟ್ ನಾವು ಇಲ್ಲಿ ನೋಡ್ಕೊಂತೀವಿ. ಸರ್ ಆದಾಯ ಯಾವ ರೀತಿ ಇದೆ ಸರ್? ಮಾರ್ಕೆಟಿಂಗ್ ಹೇಗಿದೆ? ಇದನ್ನು ಮಾರ್ಕೆಟಿಂಗ್ ಯಾವ ರೀತಿ ಮಾಡೋದು? ಸೊ ಮೇಡಮ್ ಮೀನು ಮಾರ್ಕೆಟು ತುಂಬ ಚೆನ್ನಾಗಿದೆ. ಯಾಕೆಂದರೆ ಇವಾಗ ನೋಡಿದ್ರಲ್ಲ, ಮಟನ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಯಿತು. ಸೊ ಹಾರ್ಟ್ ಅಟ್ಯಾಕು ಅವು ಇವು ಅಂತ ಮೀನು ಮಾರ್ಕೆಟು ತುಂಬ ಬೂಮ್ ಆಗ್ತಾಯಿದೆ. ಸೊ ಹಾಗಾಗಿ ಮೀನು ಒಳ್ಳೆ ಮಾರ್ಕೆಟ್ ಇದೆ ಮೀನಿಗೆ. ಈಗ 200 ರೂಪೀಸ್ ಕೆ ಜಿ ಇದೆ, 180, 200 ರೂಪೀಸ್ ಕೆ ಜಿ. ಸರ್ ಕೆಲವರು ಹೇಳ್ತಾ ಇರ್ತಾರೆ ಅಂದರೆ ಏನೇನೋ ಫುಡ್ಗಳನ್ನೆಲ್ಲ ಹಾಕಿ ಮೀನು ಬೆಳೆಸ್ತಾ ಇದ್ದಾರೆ, ಅದರಿಂದನೂ ಆರೋಗ್ಯಕ್ಕೆ ಹಾನಿ ಆಗುತ್ತೆ. ಇಲ್ಲ ಮೇಡಮ್, ನಾವು ಇಲ್ಲಿ ಕೆಲವರು ಹಾಕ್ತಾರೆ. ಸೊ ಕೋಳಿ ವೇಸ್ಟ್ ಎಲ್ಲ ಹಾಕ್ತಾರೆ, ಬಟ್ ನಾವೇನು ಹಾಕೋದಿಲ್ಲ. ನಾವು ನೋಡಿದ್ರಲ್ಲ, ಈ ತರಕಾರಿ ಮತ್ತೆ ಬಿಟ್ಟರೆ ಬೇರೆ ಏನು ಹಾಕೋದಿಲ್ಲ. ಅಜೋಲ ಹಾಕ್ತೀವಿ, ಬಟ್ ನಾವೇ ಒಂದು ಫೀಡ್ ಸಹ ತಯಾರು ಮಾಡ್ತೀವಿ ಇದಕ್ಕೆ. ಸೊ ಅದನ್ನ ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ. ಸೊ ಅದಕ್ಕೆ ನಾವು ಸಾಸಿವೆ ಹಿಂಡಿ, ಮೇಜು, ಸೊ ಮತ್ತು ಸೋಯಾ ಇದು ಬರ್ಸಿ ಬೆಳೆದು ಇಷ್ಟನ್ನು ನಾವು ಮಿಕ್ಸ್ ಮಾಡಿ ಸೊ ಒಂದು ಇದನ್ನು ತಯಾರಿಸ್ತೀವಿ. ಸೊ ಅದನ್ನು ನಾನು ಇವಾಗ ಒಂದು 10 ನಿಮಿಷ ನಿಮಗೆ ತೋರಿಸ್ತೀನಿ, ಅದು ಯಾವ ಥರ ಮಾಡೋದು ಅಂತ. ಅದನ್ನು ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ ಇನ್ನು ಕೃಷಿ ಹೊಂಡಕ್ಕೆ ಹಾಕಿರೋ ಐಟಮ್ ಬಗ್ಗೆ ಮಾಹಿತಿ ಕೊಡೋದಾದರೆ ಟಾರ್ಪಲ್ ಸರ್. ಸೊ ಮೇಡಮ್ ಇದು ಟಾರ್ಪಲ್ ಬಂದು ಕಿಂಗ್ ಸ್ಟೋನ್ ಟಾರ್ಪಲ್. ಸೊ ಕಿಂಗ್ ಸ್ಟೋನ್ ಕಂಪನಿದು. ಸೊ ಇದು 10 ಇಯರ್ಸು. ಈಗ ನಾನು ಹಾಕಿ 6 ಇಯರ್ಸ್ ಆಯಿತು. 10 ಇಯರ್ಸ್ ಗ್ಯಾರಂಟಿ ಕೊಡ್ತಾರೆ. ಸೊ ಗುಡ್ ಟಾರ್ಪಲ್ ಇದು. 500 GSM ಹಾಕಬೇಕು. ಸೊ 200, 300 ಅಲ್ಲಿ ಹಾಕಬಾರ್ದು. ಸೊ 500 GSM ಕಿಂಗ್ ಸ್ಟೋನ್ ಟಾರ್ಪಲ್ ಹಾಕಿದ್ರೆ ಸೊ ತುಂಬ ಚೆನ್ನಾಗಿದೆ, ಒಳ್ಳೆ ಡ್ಯೂರೇಬಲ್ಲು ಮಾಡ್ಕೋಬೋದು. ಸೊ ಅಜೋಲ ಬಂದು ಇದು ಆರ್ಗ್ಯಾನಿಕ್ ಫುಡ್ಡು. ಸೊ ಇದು ಬಂದು ನಿಮಗೆ ಪ್ರತಿದಿನ ಸೊ ಬೆಳೀತಾ ಇರ್ತದೆ. ಸೊ ನಾವು ಎಷ್ಟು ಇವತ್ತು ತೆಗೆದಿರ್ತೀವೋ ಅಷ್ಟು ಬೆಳಿತೀವಿ. ಈಗ 4 ಕಿಟ್ ಹಾಕಿದ್ದೀನಿ ಇಲ್ಲಿ. ಸೊ ಒಂದು ಕಿಟ್ಟಲ್ಲಿ 2 ರಿಂದ 2.5 kg ತೆಗಿಬೋದು. ಸೊ ನೆನ್ನೆ ತೆಗೆದಿದ್ದೀವಿ. ಸೊ ಇದು ಪ್ಯೂರ್ ನಾವು ಅಜೋಲನ ಮೀನು, ಕುರಿ, ಕೋಳಿ, ಹಸು, ಮೇಕೆ, ಮೀನು ಇಷ್ಟಕ್ಕೂ ಕೊಡ್ಬೋದು. ಸೊ ಇದು ಒಂದು ಒಳ್ಳೆ ಒಳ್ಳೆ ಫುಡ್ಡು ಮತ್ತು ಚೆನ್ನಾಗಿ ಬಾಡಿ ಗ್ರೋತು ಚೆನ್ನಾಗಿರ್ತದೆ. ಸೊ ನೀವು ಅಜೋಲನ ಕೊಟ್ಬಿಟ್ರೆ ನೀವು ಯಾವುದೇ ಕಾಳು ಮತ್ತು ಇದನ್ನು ಕೊಡೋದಂಥ ಅವಶ್ಯಕತೆ ಇಲ್ಲ. ಸರ್ ಯಾವ ರೀತಿ ತಯಾರು ಮಾಡೋದಂತ ಹೇಳ್ಬೋದು? ಸೊ ಇದು ಅಜೋಲನ ಒಂದು ಫಸ್ಟ್ ಇದು ಬೆಡ್ ಇದು ಮಾಡ್ತೀವಿ. ಸೊ ಇದನ್ನ ಬೆಡ್ ಹಾಕಿ, ಸೊ ಇದು ಒಂದು ಟಾರ್ಪಲ್ 500 GSM ಟಾರ್ಪಲ್ನಲ್ಲಿ ಬೆಡ್ ಬರುತ್ತೆ. ಈ ಬೆಡ್ ಮಾಡ್ಕೊತೀವಿ. ಅದಾದಮೇಲೆ ಇದಕ್ಕೆ 10 kg ಮಣ್ಣು, 10 kg ಸಗಣಿ, ಒಂದು ದಿವಸ ಓಲ್ಡ್ ಸಗಣಿ ಹಾಕಿಬಿಟ್ಟು ಕೆಳಗಡೆ ಫರ್ಮೆಂಟೇಷನ್ ಪೌಡರ್ ಅಂತ ಬರುತ್ತೆ. ಆ ಪೌಡ್ರ್ ಹಾಕಿಬಿಟ್ಟು ಆಮೇಲೆ ಅಜೋಲ ಸೀಡ್ಸ್ ಹಾಕ್ತೀವಿ. 20-21 ಡೇಸಲ್ಲಿ ಬಂದುಬಿಡ್ತೀವಿ. ಸೊ ಬಂದಮೇಲೆ ನೀವು ಕಂಟಿನ್ಯೂಸ್ ತೆಗಿತಾರೆ 1 year ಬರ್ತಾ ಇರುತ್ತೆ. ಸೊ 1 year ಏನು ಹಾಕೋಂಗಿಲ್ಲ. ಎವ್ರಿ 15 ಡೇಸ್ ಒಂದ್ಸರಿ 1 kg ಸಗಣಿ, 1 kg ಮಣ್ಣನ್ನು ಮತ್ತು ಹಾಕಿದ್ರು ಸಾಕ್ತೈತೆ, ಬೇರೆ ಏನು ಬೇಕಾಗಿಲ್ಲ. ಇದನ್ನು ಇವಾಗ ತೆಗಿಬೇಕಂದ್ರೆ ನೋಡಿ ಕರೆ ತೆಗಿ. ಇದನ್ನ ಕೈನಲ್ಲಿ ಮುಟ್ಟಬಾರ್ದು. ಸೊ ಹಾಗೇನೆ ಇನ್ಸ್ಪೆಕ್ಷನ್ ಆಗುತ್ತೆ ಮತ್ತು ಹೋಗ್ಬಿಡ್ತದೆ. ಸೊ ಇದನ್ನು ತೆಗೆದು ಸರ್ ನೀರು ಚೇಂಜ್ ಮಾಡ್ತೀರಾ ಅಥವಾ ಅದೇ ನೀರು? ಇಲ್ಲ, ನೀರು ಅದನ್ನೇ ಮೇಂಟೈನ್ ಮಾಡ್ತೀವಿ. ಸೊ ಇದು ಸೈಲೇಜು. ಸೊ ಮುಂಚೆ ಎಲ್ಲ ಸೈಲೇಜೆಲ್ಲ ಅಂಡರ್ಗ್ರೌಂಡಲ್ಲಿ ಮಾಡ್ತಾಯಿದ್ರು. ಸೊ ತೆಗೆದು ಇದು ಮಾಡ್ತಾಯಿದ್ರು. ಸೊ ಅದಕ್ಕೆ ನಮಗೆ 10 ಟನ್ ಸೈಲೇಜ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಮ್ಮ ಕಾಸ್ಟ್ ತುಂಬ ಬರುತ್ತೆ. ಸೊ ಆಲ್ಮೋಸ್ಟ್ 97,000 1 lakhವರೆಗೂ ಬರುತ್ತೆ. ಸೊ ಇದು ನಾವು ಈ ಥರ ಸೈಲೇಜ್ ಮಾಡ್ಕೊಂಡಿದ್ವಿ. ಈ ರಿಂಗನ್ನು ನಾವು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಸೈಡ್ ಮಾಡ್ಕೊಂಡಿದ್ವಿ. ಸೊ ಈ ನೋಡಿ ಡೈ ಇದೆ ಒಳಗಡೆ. ಸೊ ಈ ಡೈನ ಈ ಕ್ರೈನ್ ಇದೆ. ಸೊ ಈ ಕ್ರೈನಲ್ಲಿ ಎತ್ಕೊಳ್ತೀವಿ ಮತ್ತು ಅದೇ ಥರ ಡೈನ ಇಟ್ಬಿಡ್ತೀವಿ. ಸೊ ಇದು ಸೈಲೇಜ್ ಮಾಡಲಿಕ್ಕೆ ನಮಗೆ ಸೊ ತುಂಬ ಅನುಕೂಲ ಆಗುತ್ತೆ. ಮತ್ತು ಒಂದು ಇದು ಸೈಲೇಜ್ ಬಿಟ್ಟು ಬಂದರೆ ನಮಗೆ 3,000 ರೂಪಾಯಿ ಆಗೋದು, 3,000 ರೂಪೀಸ್ ಆಗುತ್ತೆ. ಸೊ ಇದೇ ಥರ ಮುಂದಕ್ಕೆ ಎಲ್ಲ ಕಂಟಿನ್ಯೂ ಆಗ್ತದೆ. ಒಂದು 10 ಸೈಲೇಜ್ ಇದಾಗುತ್ತೆ. ಸೊ ಕಂಟಿನ್ಯೂ ಮಾಡ್ತಿದ್ದೀವಿ. ಸೊ ಇದು ಶೆಡ್ಡು. ಈ ಶೆಡ್ಡು ಮೇಲ್ಗಡೆ ಎಲ್ಲ ಮೇಕೆ ಇದ್ದಾವೆ. ಸೊ ಕೆಳಗಡೆ ಇಲ್ಲಿ ನಾವು ಪ್ಯಾಸೇಜು ಮತ್ತು ಮೆಟಲ್ ಇಟ್ಕೊಂಡು ಮಾಡ್ಕೊಂಡಿದ್ವಿ.
ಸೊ ಮತ್ತೆ ಗೋಡನ್ಗಳು ರೂಮ್ಸು ಮತ್ತೆ ಎಷ್ಟಕ್ಕೆ ಆಫೀಸ್. ಎಷ್ಟು ಅಡಿ ಇದೆ ಸರ್ ಶೆಡ್? ಸೊ ಈ ಶೆಡ್ ಬಂದು ಒಂದು 46 30 ಇದೆ. ಸೊ ನಾವು ಈ ಶೆಡ್ ಕೆಳಗಡೆ ಎಲ್ಲ ಗೋಡನ್ ಮಾಡ್ಕೊಂಡಿದ್ವಿ ನೋಡಿ. ಇಲ್ಲಿ ಇದೆಲ್ಲ ಫುಡ್ ಸ್ಟೋರೇಜ್ಗೆ ಇಟ್ಕೊಂಡಿದ್ದೀವಿ, ಫುಡ್ ಸ್ಟೋರೇಜ್ಗೆ. ಸರ್ ಟೋಟಲ್ ಎಷ್ಟಿದೆ ಸರ್ ನಿಮ್ಮ ಶೆಡ್ಡಲ್ಲಿ? ಸೊ ಟೋಟಲಿ ನಮ್ಮ ಹತ್ರ ಇಲ್ಲಿ 140 ಇದೆ. ಆ ಕಡೆ ಶೆಡ್ ಈ ಕಡೆ ಎಲ್ಲ ಸೇರಿ. ಇದೆಲ್ಲ ಬಂಡೂರು. ಸೊ ಮತ್ತೆ ಈ ಕಡೆ ಇರೋದು ನಾಟಿ ಮೇಕೆಗಳು. ಏನು ರೇಟ್ ಇದೆ ಸರ್ ನಾಟಿ ಮೇಕೆ ಕೆಜಿ? ಕೆಜಿ ಏನು ರೇಟ್? ಸೊ ನಾಟಿ ಮೇಕೆ ಈಗ 800 ರೂಪಾಯಿ ಕೆಜಿ ಬರ್ತದೆ. ಸೊ ಈಗ ಲಮ್ಸಮ್ ಸೇಲ್ ಮಾಡ್ತೀವಿ, ಇಲ್ಲ 800 ರೂಪಾಯಿ ಕೆಜಿ ಕೊಡ್ತೀವಿ. ಸೊ ಇವೆಲ್ಲ ನಾಟಿ ಮೇಕೆ. ಸೊ ಈ 2 ಬ್ಯಾಚ್ ಇವಾಗ ಯುಗಾದಿಗೆ ಬಂದಿದೆ. ಸೊ ಯುಗಾದಿಗೆ 2 ಬ್ಯಾಚ್ ಬಿಟ್ಟಿದ್ದೀವಿ. ಸೊ ಬ್ರೀಡಿಂಗ್ ಇದೆ. ಸೊ ಬಂಡೂರು. ಸೊ ಇದೆಲ್ಲ ಈಗ ಬ್ರೀಡಿಂಗ್ ಆಗಿ ಬಂದಿರ್ತದೆ ನಮ್ಮ ಮರಿಗಳು. ಈಗ ಆಲ್ರೆಡಿ ಸೇಲ್ ಆಗಿದಾವ ಸರ್ ಎಲ್ಲ? ಸೊ ಇಲ್ಲ, ಈ ಬ್ಯಾಚ್ ಸೇಲ್ ಆಗಿದೆ. ಸೊ ಈ ಬ್ಯಾಚಿಗೆ ಒಬ್ಬರು ಬೀಗರು ಊಟ ಮಾಡ್ತಾ ಇದ್ದಾರೆ. ಈ ಬ್ಯಾಚಿಗೆ ಕೊಟ್ಟಿದ್ದೆ 26-27 ಸಾವಿರಕ್ಕೆ ಕೊಟ್ಟಿದ್ದೀನಿ. ಸೊ ಅವು 2 ಬ್ಯಾಚಿಗೆ ಸೇಲಿಂಗ್ ರೆಡಿ ಇದೆ. ಎಷ್ಟು? ಒಂದು 26,000 27 ಸಾವಿರ ಕೊಟ್ಟಿದ್ದೀನಿ ಒಂದೊಂದು ವಾರ. ಸೊ ಎಲ್ಲ ಪ್ಯೂರ್ ನಾಟಿ ಇವು. ಸೊ ಪ್ಯೂರ್ ನಾಟಿ ಆಗಿದ್ದರಿಂದ ಸೊ 26-27ಕ್ಕೆ ಸೊ ಸೇಲ್ ಆಗಿದೆ. ಸರ್ ಎಷ್ಟಕ್ಕೆ ಎಷ್ಟಿದೆ ಸರ್ ನಿಮ್ಮ ಶೆಡ್ಡು? ಸೊ ಈ ಶೆಡ್ ಬಂದು 30 ಅಡಿಗೆ 46 ಅಡಿ ಇದೆ. ಎಷ್ಟಾಯ್ತು ಸರ್ ಕಾಸ್ಟ್ ಬಂದು ನಮಗೆ ಇದು ಒಂದು 14 ಲಕ್ಷ ರೂಪಾಯಿ. ಸೊ 14 ಲಕ್ಷ ಆಗಿದೆ. ಟೋಟಲ್ಲು ಒಂದು 200ವರೆಗೂ ಬಿಡಿ. ಸರ್ ಯಾರಾದ್ರೂ ಇವತ್ತಿನ ಯುವಕರು ಏನಾದರೂ ಈ ಥರ ಶೆಡ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಏನು ಮಾಹಿತಿ ಕೊಡ್ತೀವಿ? ಹೌದು, ನಾವು ಎಂಟೈರ್ ಕರ್ನಾಟಕದಲ್ಲಿ ಸೊ ಅವಾಗ ಶೆಡ್ ಅಂತ ಹೇಳಿದ್ರೆ ಎಲ್ಲ ಊರಲ್ಲೂ ಒಂದೇ ಶೆಡ್ ಬರೋದಿಲ್ಲ. ಈಗ ಬಳ್ಳಾರಿಗೆ ಹೋದರೆ ಟೆಂಪ್ರೇಚರ್ ಜಾಸ್ತಿ ಇದೆ. ಸೊ ಅಲ್ಲಿಗೆ ಬಳ್ಳಾರಿಗೆ ಸೆಟ್ ಆಗೋದಕ್ಕೆ ಶೆಡ್ ಡಿಸೈನ್ ಮಾಡಬೇಕು. ಈಗ ಚಿಕ್ಕಮಂಗ್ಳೂರಿಗೆ ಹೋದರೆ ಸೊ ಅಲ್ಲಿ ವೆದರ್ ಕೋಲ್ಡ್ ಇರ್ತದೆ. ಆ ಒಂದು ವೆದರ್ಗೆ ಶೆಡ್ನ ಡಿಸೈನ್ ಮಾಡಬೇಕು. ಸೊ ಅವ ವೆದರ್ಗೆ ಕರೆಕ್ಟಾಗಿ ನಾವು ಶೆಡ್ನ ಡಿಸೈನ್ ಮಾಡಬೇಕು. ಸೊ ಇದಕ್ಕೆ ನಾವು ಫುಡ್ಡು ರಾಗಿ ಹುಲ್ಲು ಕೊಡ್ತೀವಿ, ಮೆಕ್ಕೆಜೋಳ, ಸೈಲೇಜು, ಅಗಸೆ ಸೊಪ್ಪು, ಚೊಚ್ಚೆ ಸೊಪ್ಪು, ಮತ್ತು ನಾವೇ ಒಂದು ಫುಡ್ಡು ಸಹ ರೆಡಿ ಮಾಡಿದ್ವಿ. ಆ ಫುಡ್ ಪ್ರಿಪೇರ್ ಮಾಡೋದು. ಸೊ ಇದು ರಾಗಿ ಹುಲ್ಲು. ಸೊ ನಾವು ರಾಗಿ ಹುಲ್ಲ ಇಲ್ಲೇ ಸ್ಟಾಕ್ ಇಟ್ಕೊಂಡಿರ್ತೀವಿ. ಸೊ ಇದನ್ನು ನೀಟಾಗಿ ಚಾಪ್ ಮಾಡಿಬಿಟ್ಟು ಮೇಕೆ ಮತ್ತು ಕುರಿಗಳಿಗೆ. ಎಷ್ಟು ಟೈಮ್ ಕೊಡ್ತೀರಾ ಸರ್? ಸೊ ರಾಗಿ ಹುಲ್ಲು 1 ಟೈಮ್ ಕೊಡ್ತೀವಿ. ರಾಗಿ ಹುಲ್ಲು ಒಂದೇ ಟೈಮ್. ಹುಲ್ಲಿ ಒಟ್ಟು ಕೊಡ್ತೀವಿ. ಮತ್ತು ಅಗಸೆ ಸೊಪ್ಪು, ಚೊಚ್ಚೆ ಸೊಪ್ಪು, ಮತ್ತು ಹೈಡ್ರೋಪೋನಿಕ್ ಸಿಸ್ಟಮು, ಹೈಡ್ರೋಪೋನಿಕ್ಸು, ಮತ್ತು ನಾವೊಂದು ಫರ್ಮೆಂಟೇಷನ್ ಫುಡ್ಡೇ ಮಾಡಿದ್ವಿ. ಸೊ ಆ ಫುಡ್ಡು ಕೊಡ್ತೀವಿ. ಆ ಫುಡ್ಡಿಂದ ಪ್ರಿಪ್ರೇಷನಿಗೆ ತೋರಿಸ್ತೀವಿ ಯಾವ ಥರ ಮಾಡೋದು. ಸರ್ 2 ಹಂತವಾಗಿ ನೀವು ಒಂದು ಜಾಗನೂ ಸೇವ್ ಆಗಿದೆ ಮತ್ತು ನಿಮಗೆ ಕಾಸ್ಟ್ ಬರೋದು ಅಂದರೆ ಕೆಳಗಡೆ ಶೆಡ್ ಮಾಡ್ಕೊಂಡಿದ್ದೀರಾ, ಅದ್ರ ಮೇಲೆ ಇಲ್ಲಿ ಇಕ್ಕೊಂತ ಮೇಕೆ ಏನು ಗೊಬ್ಬರ ಹೌದು, ಅದು ಅದ್ರ ಮೇಲೆ ಮತ್ತು ಮೇಕೆ ಸಾಕಣೆ ಕುರಿ ಸಾಕಣೆ. ಹೌದು ಹೌದು ಹೌದು. ಸೊ ನಮ್ಗೆ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಎಲ್ಲ ಜಾಗ ಸೇವ್ ಆಗುತ್ತೆ, ಕಾಸ್ಟ್ ಕಮ್ಮಿ ಆಗುತ್ತೆ. ಮತ್ತು ಅದಕ್ಕಿಂತ ಮೈನು ಇಂಪಾರ್ಟೆಂಟ್ ಅಂತಂದರೆ ಖರ್ಚು ಕಮ್ಮಿ ಬರುತ್ತೆ. ಆಮೇಲೆ ಒಂದೇ ಸೂರ್ಯನಡಿ ಕುರಿ, ಕೋಳಿ, ಹಸು, ಮೇಕೆ ಎಲ್ಲ ಒಂದೇ ಇದರಲ್ಲಿ ಬರುತ್ತೆ. ಸೊ ಮೇಕೆ ಮತ್ತು ಕುರಿ ಗೊಬ್ಬರ ಎಲ್ಲ ಇದು ಬೀಳುತ್ತೆ. ಸೊ ಇಲ್ಲಿ ಬಿದ್ದಂಥ ಗೊಬ್ಬರನ ನಾವು ಕೆಳಗಡೆಗೆ ಕಂಪ್ಲೀಟ್ ತೊಗೊಂಡ್ಬಿಡ್ತೀವಿ. ಸೊ ಕೆಳಗಡೆ ಕಂಪ್ಲೀಟ್ ತೊಗೊಂಡು ಅಲ್ಲಿ ನಾವು ಇದನ್ನು ಪ್ಯಾಕಿಂಗ್ ಮಾಡ್ತೀವಿ. ಸೊ ಇದನ್ನು ಪ್ಯಾಕಿಂಗ್ ಮಾಡಿ ಸೊ ನಾವು ಟ್ರೇಡ್ ಮಾರ್ಕ್ ಲೈಸೆನ್ಸ್ ತೊಗೊಂಡು ಸೊ ಮಾರ್ಕೆಟಲ್ಲಿ ಆನ್ಲೈನಲ್ಲಿ ಗೊಬ್ಬರ ಮತ್ತು ಇದನ್ನು ಏನು ರೇಟಿಗೆ ಸೇಲ್ ಮಾಡ್ತೀರಾ ಸರ್ ಗೊಬ್ಬರ? ಸೊ ಗೊಬ್ಬರ ಬಂದು 230 ರೂಪಾಯಿ ಒಂದು ಚೀಲ. ಸೊ ನಮ್ಮದು ಪ್ಯೂರ್ ಎಷ್ಟು ಕೆಜಿ ಇದೆ ಸರ್? ಸೊ 30 kg ಬರ್ತದೆ. ಸೊ 30 kgಗೆ ಸೊ 230 ರೂಪಾಯಿ ಬೀಳುತ್ತೆ. ಒಂದು 230 ರೂಪಾಯಿ ಒಂದು ಚೀಲದಂತೆ ಇದನ್ನ ಎಲ್ಲ ಗೊಬ್ಬರ ಬಂದಿರುತ್ತೆ. ಸೊ ಇದೆಲ್ಲ ಎರೆಹುಳ ಬಿಟ್ಟಿರ್ತೀವಿ. ಸೊ ಎಲ್ಲ ನೀಟಾಗಿ ಗೊಬ್ಬರ ಆಗಿರ್ತದೆ. ಸೊ ಈ ಗೊಬ್ಬರನ ಸೇಲ್ ಮಾಡ್ತೀವಿ ನಾವು.